ಮಾರ್ನಿಂಗ್. ಸೊ ನಂದು ಇವಾಗ ಹೋಟೆಲ್ ಚೆಕ್ಔಟ್ ಮಾಡೋ ಟೈಮ್ ಬಂತು. ಇವಾಗ 10 ಗಂಟೆ ಆಗಿದೆ. ಚೆಕ್ಔಟ್ ಆಗೋದು 12 o'clock ತನಕ ಟೈಮ್ ಇದೆ. ಬಟ್ ಆ್ಯಕ್ಟಿವಿಟಿ ಇದೆ ನಂಗೆ ಬಂತು. ಸೊ ಅಲ್ಲಿಗೆ ಹೋಗೋಣ ಅಂತ. ಇವಾಗ ಹಿಂಗೆ ಕಾಣುತ್ತೆ ನೋಡಿ ಬೆಳಗಿನ ಬಿಸಿಲಲ್ಲಿ. ಈ ಕಡೆ ಎಲ್ಲ ಜಾಸ್ತಿ ಇವು ಬೆಳೀತಾರೆ, ಕೋಕೋನಟ್ ಮರಗಳು ಜಾಸ್ತಿ ಬೆಳೀತಾರೆ, ತೆಂಗಿನ ಮರಗಳು. ಸೊ ಚೆಕ್ಔಟ್ ಆಗ್ಬಿಟ್ಟು ಇವಾಗ ಆ್ಯಕ್ಟಿವಿಟಿ ಹೋಗೋಣ ಬನ್ನಿ. ಗ್ರ್ಯಾಬ್ ಬುಕ್ ಮಾಡ್ಕೊಂಬಿಟ್ಟು ಅಲ್ಲೋಗಿ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಬ್ರೇಕ್ಫಾಸ್ಟ್ ಏನಾರು ಮಾಡೋಣ ಅಂತ ಅಂದರೆ ಫ್ರೂಟ್ ಜ್ಯೂಸ್ ಏನಾರು ಅಥವಾ ಫ್ರೂಟ್ ಬೌಲ್ ತಿನ್ನೋಣ ಅಂತ ಹೋಗೋಕೆ ಹೋದರೆ ರೆಸ್ಟೋರೆಂಟ್ ಒಳಗಡೆ ಅದೆಲ್ಲ ಖಾಲಿ ಆಗ್ಬಿಟ್ಟಿದೆಯಂತೆ. 9:30ಗೆ ರೆಸ್ಟೋರೆಂಟ್ ಕ್ಲೋಸ್ ಅಂತೆ. ನಾನು ಹೋಗಿದ್ದು 12 ಆಗಿತ್ತಲ್ಲ, 12 ಗಂಟೆ ಆಗಿತ್ತಲ್ಲ. ಸೊ ಏನೂ ಇರಲಿಲ್ಲ. ಹಂಗೆ ವಾಪಸ್ ಬರ್ತಾ ಇದೆ ಇದ್ರೊಳಗಡೆಯಿಂದ. ಕರೆದ್ಬಿಟ್ಟು ಅವ್ರು ವಾಪಸ್ಸು ಸರ್ ಫ್ರೂಟ್ ಜ್ಯೂಸ್ ಕುಡಿತೀರಾ ಹಂಗೆ ಅಂತಂದರು. ಇಲ್ಲ ಅಂದ್ರಲ್ಲ ಅಂದೆ. ಸೊ ಇಲ್ಲ 1-2 ಗ್ಲಾಸ್ ನಿಮ್ಗೆ ಕೊಡ್ತೀನಿ ಅಂತ ಅವರೇ ಕೊಟ್ಬಿಟ್ರು 2 ಗ್ಲಾಸ್ನ. ಅದು ಲೈಕ್ ನಾರ್ಮಲ್ ಗ್ಲಾಸ್ ಇತ್ತು, ಬಟ್ ಫ್ರೀಯಾಗಿ ಕೊಟ್ಬಿಟ್ರು ಗೈಸ್. ಅಂದರೆ ನಮ್ಮ ಮುಂದೆ ಪ್ರಿಪೇರ್ ಮಾಡಿಕೊಟ್ರು. ಬಟ್ ಬೇಡ ಅಂತೀನಿ. ಇಲ್ಲ ಫ್ರೆಂಡ್ ತಗೊಳ್ಳಿ ನಿಮ್ಮ ಬ್ರೇಕ್ಫಾಸ್ಟ್ ಮಿಸ್ ಆಗಿದೆ, ಸೊ ಹಂಗೆ ಹೋಗ್ಬೇಡಿ ಆಚೆ ಹಂಗೆ ಕೊಟ್ಬಿಟ್ರು. ನಾನು ಕೊಡ್ತೀನಿ 3 ರಿಂಗಿಟ್ಸ್ ಕೊಡ್ತೀನಿ, ಬಟ್ ಇಸ್ಕೋತಿಲ್ಲ. ಬಟ್ ಇಟ್ಸ್ ಫೈನ್. ಅವ್ರು ಅಂದ್ಕೊಂಡಿದ್ದೆ ನಾನು ಮೋಸ್ಟ್ಲಿ ಇಲ್ಲಿ ಬ್ರೇಕ್ಫಾಸ್ಟ್ ಅಪ್ಲೈ ಮಾಡಿದ್ದೀನಿ ರೂಮ್ ಜೊತೆ ಅಂತ. ಸೊ ಹಂಗೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಪೀಪಲ್ ಆರ್ ಫ್ರೆಂಡ್ಲಿ ಗೈಸ್. ಪೀಪಲ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಇಲ್ಲಿ, ಅದೊಂದು ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟರೆ ಫುಡ್ದೊಂದು ಪ್ರಾಬ್ಲಮ್ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನಾನು ಕ್ರೊಕೊಡೈಲ್ ಅಡ್ವೆಂಚರ್ ಲ್ಯಾಂಡ್ ಅಂತ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗೋಣ ಬನ್ನಿ. ಕ್ಯಾಬ್ ಬುಕ್ ಮಾಡಿ ಬರುತ್ತೆ. ಪ್ಲೀಸ್ ನೋಡಿ, ಒಂದು ಗ್ರ್ಯಾಬ್ ಟ್ಯಾಕ್ಸಿ ಬಂತು, ಬನ್ನಿ ಹೋಗೋಣ. ಸೊ ಗೈಸ್ ನೋಡಿ, ನಾನು ಇವಾಗ ಬಂದಿದ್ದೀನಿ ಲಂಕಾವಿದು ಟ್ರೇಟೋಪಿಯಾ, ಅಂದರೆ ಕ್ರೊಕೊಡೈಲ್ ಅಡ್ವೆಂಚರ್ ಲ್ಯಾಂಡ್ ಅಂತ ಇದು. ಸೊ ನೋಡಿ ಎಂಟರ್ ಆಗೋಣ ಬನ್ನಿ. ಇವ್ರಿಗೆ ವಾಚ್ಮೆನ್ ಕೇಳಿ ಎಂಟರ್ ಆಗೋಣ. ಬ್ಯಾಡ್ಜ್ ಹಾಕಿದ್ದಾರೆ. ಸೊ ಒಳಗೆ ಹೋಗ್ಬೇಕಂತೆ. ಒಳಗೆ ಹೋಗಿ ಎಂಟರ್ ಆಗೋಣ ಬನ್ನಿ. ಏನೂ ಇದೆ ಈ ಥರ ಪರ್ಚೇಸ್ ಮಾಡ್ಬೋದು ಅಂದರೆ. ಸ್ವೀಸ್ ನೋಡಿ, ಟಿಕೆಟ್ ಕೌಂಟರ್ ಅಲ್ಲ ಅಂತ, ಇಲ್ಲಿ ಸೋನಿಯರ್ಸ್ ಬೈ ಮಾಡೋದಷ್ಟೇ ಅಂತ. ಓಕೆ, ಇಲ್ಲಿ ಹಾಕಿದ್ದಾರೆ ನೋಡಿ ಟಿಕೆಟ್ ಕೌಂಟರ್ ಅಂತ. ಪ್ಲೇಸ್ ತುಂಬ ಚೆನ್ನಾಗಿದೆ. ಸೊ ಹೋಗೋಣ. ಇಲ್ಲಿ ಶೂ ಏನೋ ಇದೆ, ಶೂ ಶಾಪ್ ಏನೋ ಪರ್ಚೇಸ್ ಮಾಡೋಕ್ಕೆ. ಪ್ಲೇಸ್ ತುಂಬ ಚೆನ್ನಾಗಿದೆ ಗೈಸ್, ಸಾಕಾಗಿದೆ. ಇದು ಬೇಸಿಕಲಿ ಏನಂದರೆ ಬರೀ ಕ್ರೊಕೊಡೈಲ್ ಮಾತ್ರ. ಸೊ ಏನು ಕ್ರೊಕೊಡೈಲ್ ಇದ್ದಾವೆ, ಅದು ಹೆಂಗೆ ಎವಲ್ಯೂಷನ್ ಆಯಿತು ಅಂತೆಲ್ಲ ನೋಡ್ಕೊಳಕ್ಕೆ ಈ ಪ್ಲೇಸ್ ಮಾಡಿದ್ದಾರೆ. ಸೊ ಇಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮತ್ತು ಮೋಸ್ಟ್ ವೇಯಿಂಗ್ ಕ್ರೊಕೊಡೈಲ್ ಇದೆಯಂತೆ, ವಾಲಾಂಗ್ ಬ್ಯಾಂಗ್ ಅಂತ. 100 kgs ಮೇಲೆ ಇದೆಯಂತೆ. ಸೊ ನೋಡೋಣ. ಇಲ್ಲಿ ಹೋಟೆಲ್ ಇದೆ ಕ್ರೊಕೊಡೈಲ್ ಅಡ್ವೆಂಚರ್ ಲ್ಯಾಂಡಲ್ಲಿ. ಗ್ರಿಲ್ಡ್ ಕಬಾಬ್, ಚಿಕನ್ ವಿಂಗ್. ಬೇಡ ನೋಡಿ ಚಿಕನ್ ಇವಾಗ. ಟಿಕೆಟ್ ಕೌಂಟರ್. ಸೊ ಲೆಟ್ಸ್ ಬೈ, ಬನ್ನಿ ಹೋಗೋಣ. ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಒಂದು ಬ್ಯಾಡ್ಜು. ಸೊ ಇದು ರೂಲ್ಸ್ ಹಾಕಿದ್ದಾರೆ ನೋಡಿ. ಆಲ್ ಚಿಲ್ಡ್ರನ್ ಮಸ್ಟ್ ಬಿ ಅಕಾಂಪನಿಡ್ ಬೈ ಆನ್ ಅಡಲ್ಟ್. ಡು ನಾಟ್ ಹಾರ್ಮ್ ಆರ್ ಡಿಸ್ಟರ್ಬ್ ದಿ ಕ್ರೊಕೊಡೈಲ್ಸ್ ಇನ್ ಎನಿ ವೇ ಆರ್ ವಿಲ್ ಬಿ ಆಸ್ ಟು ಲೀವ್ ದ ಪಾರ್ಕ್ ಅಂಡ್ ಬಿ ಪ್ರಾಸಿಕ್ಯೂಟೆಡ್. ವಾವ್, ಸ್ಪೀಸೀಸ್ ಕ್ರೊಕೊಡೈಲ್ ಅಂತೇನೂ ಇದೆ. ಸೊ ಒಳಗಡೆ ಹೋಗೋಣ ಬನ್ನಿ. ಗಿನಿಯಾ ಸ್ಪೀಸೀಸ್, ಗಿನಿಯಾ ಪಿಕ್ಸ್ ಅಂತೀವಲ್ಲ, ಸೊ ಆ ಥರ ಗಿನಿಯಾ ಕ್ರೊಕೊಡೈಲಸ್ ಏನೋ ಇದೆ. ಓ ಮೈ ಗಾಡ್, ಅದು ನಿಜ ಕ್ರೊಕೊಡೈಲ. ಇದು ನೋಡಿ, ನಿಜ ಕ್ರೊಕೊಡೈಲ್ ಥರನೇ ಕಾಣಿಸಲ್ಲ. ಯಪ್ಪ ದೇವ್ರೆ, ಹೆಂಗಿದೆ ನೋಡಿ, ಅಲ್ಲಾಡ್ತಾನೆ ಇಲ್ಲ ಸ್ವಲ್ಪನೂ. ವಾವ್. ಈ ಕ್ರೊಕೊಡೈಲ್ ಸ್ಪೀಶೀಸ್ ಹೆಸರು ಬಂದ್ಬಿಟ್ಟು ಗಿನಿಯಾ ಅಂತ. ಆ ಸೈಂಟಿಫಿಕ್ ನೇಮ್ ಇದೆ ನೋಡಿ ಕೆಳಗಡೆ, ಹಿಂಗಿರುತ್ತೆ. ನೆಕ್ಸ್ಟ್ ಕ್ರೊಕೊಡೈಲ್ ಬಂದ್ಬಿಟ್ಟು ಗೋಲ್ಡ್ ಪೋರೋಸಸ್ ಅಂತ, ಅದು ಸೈಂಟಿಫಿಕ್ ನೇಮ್ ಕೆಳಗಡೆ ಇದೆ ನೋಡಿ. ಸೊ ಗೋಲ್ಡ್ ಎಲ್ಲಪ್ಪ ಇದೆ ಇದು ಗೈಸ್. ಇದು ನೀರು ಹೊಡೆಯಲ್ಲ ಇರಬೇಕು, ಗೊತ್ತಿಲ್ಲ, ಕಾಣಿಸ್ತಾನೆ ಇಲ್ಲ. ಸೊ ಇಲ್ಲೊಂದೇ ನೋಡಿ, ಸ್ಯಾಂಡಿ ಅಂತೆ. ವಾವ್, ಹಿಂಗಿದೆ ನೋಡಿ ಗೈಸ್. ಸೊ ನೆಕ್ಸ್ಟ್ ಕ್ರೊಕೊಡೈಲ್ ಬಂದ್ಬಿಟ್ಟು ಟೋಮಿಸ್ಟೋಮಾ ಅಂತ, ಮಲಯನ್ ಗ್ಯಾರಿಯಲ್. ಇದು ಮಲೇಷಿಯನ್ ಕ್ರೊಕೊಡೈಲ್ ಅಂತ. ಓಹೋ, ಸ್ಟೌಟ್ ಹೆಂಗಿದೆ ನೋಡಿ ಗೈಸ್. ಸ್ಟೌಟ್ ಅಂದರೆ ಅದು ಮುಂದೆ ಮೂಗ್ ಥರ ಇದೆಯಲ್ಲ, ಇಷ್ಟು ಉದ್ದಕ್ಕಿದೆ. ವಾವ್. ಇದು ಕ್ರೊಕೊಡೈಲಸ್ ಪಾಂಡಿ, ಅವ್ರ ಸೂಪರ್ ಸ್ಟಾರ್ ಭುಜಂಗ್ ಲಾಂಗ್ ಅಂತೆ. ನೋಡೋಣ ಎಲ್ಲಿದೆ ಅಂತ. ಇಲ್ಲ ಇಟ್ಬಿಟ್ಟಿದ್ದಾರೆ. ಇದು ಆರ್ಕಿಟೆಕ್ಚರ್ ಅಷ್ಟೇ ಗೈಸ್. ಇಲ್ಲಿ ನೋಡಿ, ಹ್ಯಾಚಿಂಗ್ ಬೇಬೀಸ್ ಕ್ರೊಕೊಡೈಲ್ ಎಲ್ಲ ಇಟ್ಟಿದ್ದಾರೆ. ಹುಡ್ತಾ ಇದ್ದಾವೆ ಒಳಗಡೆ. ಕ್ರೊಕೊಡೈಲ್ ಫೀಮೇಲ್ ಆರ್ಗನ್ ಇದು ನೋಡಿ, ಓವರಿ ಹಿಂಗಿರುತ್ತೆ. ಓವರಿ ಕ್ರೊಕೊಡೈಲ್ದು. ಮೇಲ್ ಆರ್ಗನ್ ನೋಡಿ, ಪೆನಿಸ್ ಕ್ರೊಕೊಡೈಲ್ದು ಹಿಂಗಿರುತ್ತೆ. ಸೊ ಇಲ್ಲಿ ಎಗ್ಸ್ ಇದೆ ನೋಡಿ, ಕ್ರೊಕೊಡೈಲ್ ಎಗ್ಸು. ಕ್ರೊಕೊಡೈಲ್ ಇದೆ, ಮುಟ್ಟೋಣ. ಕ್ರೊಕೊಡೈಲ್ ಒರಿಜಿನಲ್ ಮೊಟ್ಟೆಗಳಿವೆಲ್ಲ.
ಇದು ನೋಡಿ ಕ್ರೊಕೊಡೈಲ್ ಹಾರ್ಟ್ ಅಂಡ್ ಲಂಗ್ ಅಂತ, ಲಿವರ್ ಅಂಡ್ ಸ್ಪ್ಲೀನ್ ಅಂತ, ಡೈಜೆಷನ್ ಟ್ರ್ಯಾಕ್ ಅಂತ. ಅಯ್ಯಪ್ಪ, ಮೆಡಿಕಲ್ ಸ್ಟೂಡೆಂಟ್ ನಾವು ಆಗ್ಬಿಟ್ಟಿವಲ್ಲ, ವಿಚಿತ್ರ ಹೋಗಿದೆ ನಮಗಿಂತ. ಸೊ ಕ್ರೊಕೊಡೈಲ್ ಫಿಶಿಂಗ್ ಬುಕ್ ಆಗಿದೆಯಲ್ಲ. ಸೊ ಇದರಲ್ಲಿ ಕ್ರೊಕೊಡೈಲ್ ಫಿಶಿಂಗ್ ಇರುತ್ತೆ ಮತ್ತು ಟಾಯ್ಲೆಟ್ ಇರುತ್ತೆ. ಸೊ ಇದು ನಮ್ಮ ಗೈಡ್ ಅಂತ. ಸೊ ಇವಾಗ ಫಿಶಿಂಗ್ ಮಾಡಕ್ಕೆ ಮೇಡಮ್ ಕ್ರೊಕೊಡೈಲ್ನ ಅಲ್ಲಿದ್ದಾವೆ ನೋಡಿ. ಓಕೆ, ಇಸ್ ಇಟ್ ಫಿಶ್ ಮ್ಯಾಮ್? ಇಸ್ ಇಟ್ ಫಿಶ್? No, this is chicken. Oh, what is this meat? Chicken. ಚಿಕನ್. ಓಕೆ ಗೈಸ್ ನೋಡಿ ಹಿಂಗೆ ಬಿಡ್ತಾ ಇದ್ದಾರೆ, ಆ ಕೋಲಿಂದ ಬಿಡ್ತೀಯಾರ ಈ ಥರ. ಕ್ರೊಕೊಡೈಲ್ ಮರಿಗಳೆಲ್ಲ ಬರಬೇಕಾಯ್ತಲ್ಲ, ಒಳಗಿದೆಯಾ ಒಂದು, ಯಾವ ಬರ್ತಾನೆ ಇಲ್ಲಪ್ಪ. ಬಂದ್ರು ಅಕ್ಕ ಕರೀತವ್ರೆ, ಅಕ್ಕಂಗೆ ಬಿಡಕ್ಕೆ ಬರ್ತಿಲ್ವಾ ಅಥವಾ ಅವೇ ಬರ್ತಿಲ್ವಾ ನನಗಂತೂ ಅರ್ಥ ಆಗ್ತಿಲ್ಲ. ಓಹೋ, ಇಲ್ಲೊಂದಿದೆ ನೋಡಿ. ಅಕ್ಕ ಬಿಡ್ತೀರ ನೋಡಿ ಇನ್ನೊಂದು. ಆ ಕ್ರೊಕೊಡೈಲ್ ತಿಂತು ನೋಡಿ ಇನ್ನೊಂದು, ನೋಡಿ ಹೆಂಗೆ ತಿಂತು ಅಂತ. ನೋಡಿ ತಿಂದು ಎಳ್ಕೊಂಬಿಟ್ರೆ ಹಂಗೇನೆ. ಸೊ ನಾವು ಫೀಡ್ ಮಾಡೋಣ ನೆಕ್ಸ್ಟ್ ಇವಾಗ. Dulu ko tawa na video ni. ಇಷ್ಟು ಜನ ಫುಡ್ ಕೊಟ್ಟಿದ್ದಾರೆ ನೋಡಿ. ಇದು ಡ್ರೈಡ್ ಚಿಕನ್ ಮೀಟ್ಸ್ ಥರ ಇದೆ. ಸೊ ಇದನ್ನು ಓಪನ್ ಮಾಡಿ ಅವ್ರಿಗೆ ಎಸಿಬೇಕಂತೆ ಆ ಕ್ರೊಕೊಡೈಲ್ಗೆ. ಸೊ ಅದನ್ನು ಮಾಡೋಣ ಬನ್ನಿ. ನೋಡಿ ಹಿಂಗಿದೆ, ತಗೊಳಪ್ಪಣ. ಇದೆ ನೋಡಿ, ಇಷ್ಟೊಂದು ಕೊಟ್ಟಿದ್ದಾರೆ. ಸೊ ಮುಂದೆ ಹಾಕೋಣ. ಓಕೆ, ತಿನ್ನೋಲೇ. ನನ್ನ ಕ್ರೊಕೊಡೈಲ್ ಏನು ಗೈಸಿದು, ತಿಂತಾನೆ ಇಲ್ಲ. ಸೊ ಇಲ್ಲೇ ಶಿಫ್ಟ್ ಮಾಡೋಣ. ಇವಾಗ ಇಲ್ಲಿ ಬಂದಿದ್ದೀವಿ ನೋಡಿ, ಇಲ್ಲಿ ನಡೆದಾಡ್ತೀನಿ. ಇಲ್ಲೇ ಕ್ರೊಕೊಡೈಲ್ಗಳಿದ್ದಾವೆ. ಓಹ್, ಬಂತು ಗೈಸ್, ಬಂತು. ಸ್ಪೈಡರ್ ವೆಬ್ ಬಂದಿದೆ ಇಲ್ಲಿ, ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಣ್ಣ ತಗೊಳಪ್ಪ, ತಿನ್ನೋ ಗೈಸ್. ಇವು ಏನು ಗೈಸ್ ತಿನ್ನೋದೇ ಇಲ್ಲ ಅಂತವೆ. ಓ, ಇಲ್ಲೊಂದಿದೆ ನೋಡಿ. ತಿಂತು ಇದು ತಿಂತಿದೆ. ನೋಡಿ ಎಲ್ಲೋ ಓಡೋಯ್ತೀನಿ, ಅಮ್ಮ ಬಂತು ಅನ್ಸುತ್ತೆ ಮೋಸ್ಟ್ಲಿ. ಸೊ ಈ ಕಡೆ ಒಂದಿದೆ ನೋಡಿ, ಇದಕ್ಕೂ ಹಾಕೋಣ. ತಿನ್ನೋ ಕ್ರೊಕೊಡೈಲ್. ಎಷ್ಟು ನೋಡಿ ತಿಂತಾ ಇದೆ ಇದು. ಎಸ್ಪಿಟಿನ ಮೇಲೆ ಹೆಂಗಾರು ತಿನ್ಕೊಳ್ಳಿ. ಒಂದು ಕ್ರೊಕೊಡೈಲ್ ಫೀಡಿಂಗ್ ಎಲ್ಲ ಆಯಿತು ಸೆಷನ್ನು. ಸೊ ಇವಾಗ ಹೋಲ್ಡ್ ದಿ ಬೇಬಿ ಕ್ರೊಕೊಡೈಲ್ ಅಂತ. ಥೈಲ್ಯಾಂಡಲ್ಲಿ ನಾನು ಇದನ್ನ ಟೈಗರ್ ಮತ್ತು ಒರಂಗುಟಾನ್ ಮುಟ್ಟಿದ್ದೆ. ಸೊ ಇವಾಗ ಕ್ರೊಕೊಡೈಲ್ ಮುಟ್ಟ ಭಾಗ್ಯ ಸಿಕ್ಕಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಓಡೋಗ್ಬೇಕಂತ. ಸೊ ಒಳಗೋಗಿ ಮುಟ್ಟೋಣ ಬನ್ನಿ. ಎಕ್ಸ್ಪೀರಿಯನ್ಸ್ ಕ್ರೊಕೊಡೈಲ್ ಲೈಫ್ ಅನ್ನೋಕ್ಕೆ. ಸೊ ನೋಡಿ ಮುಟ್ಟೋಣ ಕ್ರೊಕೊಡೈಲ್ ಹೆಂಗೈತೆ ಅಂತ. ಲೈಫಲ್ಲಿ ಮುಟ್ಟಿಲ್ಲ, ಹೋಗೋಣ. Yes. Okay. Hand. I can hold it right here. This one just relax. Yes. ಗೈಸ್ ಕ್ರೊಕೊಡೈಲ್ನ ಮುಟ್ಟಾಯಿತು. ಸ್ಕಿನ್ ತುಂಬ ಲೆದರಿ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಮಾತ್ರ ಬಾಯಿ ಮಜಾ ಬಂತು. ಇದು ಅಷ್ಟೇ, ಲಂಕಾವಿಗೆ ಬಂದರೆ ಮಿಸ್ ಮಾಡಬೇಡಿ ಕ್ರೊಕೊಡೈಲ್ ಐಲ್ಯಾಂಡ್ನ. ಕ್ರೊಕೊಡೈಲ್ ಅಡ್ವೆಂಚರ್ ಲ್ಯಾಂಡ್ನ. ತುಂಬ ಚೆನ್ನಾಗಿದೆ. ನಂಗೆ ಇನ್ನೊಂದು ಹೆಂಗ ಭಯ ಆಗ್ತಿರೋದು, ಇಲ್ಲಿ ಎಲ್ಲ ಇಷ್ಟೊಂದು ಗಿಡ ಎಲ್ಲ ಬೆಳೆದವೆ, ಮತ್ತೆ ಇಲ್ಲೇ ಬಂದು ಸೇರ್ಕೊಂಡ್ಬಿಟ್ಟು ಅಟ್ಯಾಕ್ ಮಾಡ್ಬಿಟ್ರೆ ಭಯ ಆಗ್ತದೆ. ಹಂಗೆಲ್ಲ ಆಗಲ್ಲ, ಬಟ್ ಹಂಗಿದೆ ಗೈಸ್. ಇದು ನೋಡಿ ಹೆಂಗಾಗ್ಬಿಡ್ತು, ಹೇಳಿದ ತಕ್ಷಣ ಹಂಗೆ ಅನ್ಸ್ಬಿಡ್ತು, ಕ್ರೊಕೊಡೈಲ್ ಥರ ಕಾಣಿಸ್ಬಿಡ್ತು, ಬ್ಲ್ಯಾಕ್ ಮ್ಯಾಟು. ಸೊ ಇನ್ನು 15 ಮಿನಿಟ್ಸ್ ಶೋ ಇದೆಯಂತೆ. ಸೊ ಫೋಟೋ ಎಲ್ಲ ಕಳಿಸ್ತಾರೆ ಅಂತ ಸಾಫ್ಟ್ ಕಾಪಿಲಿ, 2 ದಿನ ಅಥವಾ 1 ದಿನ. ಇವತ್ತಂತೂ ಕಳ್ಸೋಕ್ಕಾಗಲ್ಲ ಅಂತಂದರು, ತುಂಬ ಇಮೇಲ್ಸ್ ಇದೆ ಅಂತ. ಸೊ ನೋಡೋಣ ಗೈಸ್, ನಾಳೆ ಕಳಿಸಿದ್ರೆ ಅದನ್ನು ಅಪ್ಲೋಡ್ ಮಾಡೋಣ. ಹೆಂಗಿದೆ ಅಂತ ಹಾಕಿರ್ತೀನಿ ವಿಡಿಯೋ ಎಂಡಲ್ಲಿ.
ಸೊ ಬನ್ನಿ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಏನು ಕ್ರೊಕೊಡೈಲ್ಸ್ ಹೆಂಗಿದೆ ಅಂತ. ಗೈಸ್ ಇದು ನೋಡಿ 30,000 ರಿಂಗಿಟ್ ಫೈನು ಅಥವಾ ಜೈಲು 1 ವರ್ಷ ಅಂತ. ಏನಾದ್ರು ನಾವು ಕ್ರೊಕೊಡೈಲ್ ಇಂಜುರಿ ಮಾಡಿದ್ರೆ ಅಥವಾ ಅದಕ್ಕೆ ಏನಾದ್ರು ಪ್ರವೋಕ್ ಮಾಡಿ ಅಥವಾ ಏನಾದ್ರು ಅದಕ್ಕೆ ಡ್ಯಾಮೇಜ್ ಮಾಡಿದ್ರೆ, ಅಯ್ಯೋ ಇದ್ಯಾವ್ದು ಗೈಸ್ ಹಿಂಗಿದೆ ಯಪ್ಪ. ಇದು ಮನಸ್ಸು ಮಾಡಿದ್ರೆ ಮೇಲೆ ಜಂಪ್ ಮಾಡ್ಬೋದು, ಹಂಗಿದೆ. ಎಷ್ಟು ದಪ್ಪ ಇದೆ ನೋಡಿ, ಹೆಂಗಿದೆ ನೋಡಿ ಯಪ್ಪ ದೇವರೇ, ಇಷ್ಟು ಉದ್ದಕ್ಕಿದೆ. ಒಂದು ಮನುಷ್ಯ ನುಂಗ್ಲೇಬೋದು ಪಟ್ಟ ಅಂತ 1 ಸೆಕೆಂಡಿಗೆ, ಹಂಗಿದೆ. ಇವರು ಸಿಸ್ಟಮ್ ಹೆಂಗ್ ಮಾಡಿದ್ದಾರೆ ನೋಡಿ, ಆ ಕ್ರೊಕೊಡೈಲ್ನ ಕ್ಲೀನ್ ಮಾಡ್ತಾರಲ್ಲ ಅಥವಾ ವಾಶ್ ಮಾಡ್ತಾರಲ್ಲ, ಆಮೇಲೆ ಅದು ಫುಡ್ಡು ಎಕ್ಸ್ಕ್ರೀಟ್ ಆಗಿಲ್ಲ ಹಿಂಗೆ ಈ ಗ್ರೀನ್ ಪ್ಲಾಂಟ್ ಮಧ್ಯದಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ ಡ್ರೈನೇಜ್ ಥರ. ಸೊ ಯಾವುದು ವೇಸ್ಟ್ ಆಗಲ್ಲ, ಯಾವುದು ಸ್ಮೆಲ್ ಬರಲ್ಲ, ಆ ಥರ ಸಿಸ್ಟಮ್ ಮಾಡಿದ್ದಾರೆ. ಅದೆಲ್ಲ ಹೋಗ್ಬಿಟ್ಟು ಅಲ್ಲಿ ಪೈಪ್ ಇರುತ್ತೆ, ದೊಡ್ಡ ಪೈಪು, ಅದರೊಳಗಡೆ ಡ್ರೈನೇಜ್ ಸಿಸ್ಟಮ್ ಒಳಗಡೆ ಹೋಗ್ಬಿಡುತ್ತೆ. ನೋಡಿ ಇಲ್ಲಿದೆ ನೋಡಿ ಪೈಪ್, ಇಲ್ಲೂ ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪಾಂಡಿ ಅವರ್ ಸೂಪರ್ ಸ್ಟಾರ್ ಭುಜಂಗ್ ಲಾಂಗ್ ಅಂತ. ಸೊ ಎಲ್ಲಿದೆ ಗೊತ್ತಾಗ್ತಿಲ್ಲ ಭುಜಂಗ್ ಲಾಂಗ್ ಅಂತ, ಅವಾಗಲೇ ಹೇಳಿದ್ದೆ ನಿಮಗೆ. 100 kg ಇದೆಯಂತೆ ಕ್ರೊಕೊಡೈಲು, 100 kgs. ಸೊ ಅದನ್ನ ನೋಡೋಕ್ಕೆ ಬಂದಿರೋದು, ನೋಡೋಣ ಎಲ್ಲಿದೆ ಅಂತ. ಸೊ ಗೈಸ್ ಇದು ನೋಡಿ ಹೆಂಗೆ ಹಾಕ್ಬಿಟ್ಟಿದ್ದಾರೆ ಕೇಜ್ನ, ಇಷ್ಟು ಉದ್ದಕ್ಕೆ ಹಾಕ್ಬಿಟ್ಟಿದ್ದಾರೆ. ಯಾಕೆಂದರೆ ಇವೆಲ್ಲ ದೊಡ್ಡ ದೊಡ್ಡ ಕ್ರೊಕೊಡೈಲ್ಗಳು ಕಾಣುತ್ತಲ್ಲ, ಅಲ್ಲಿ ಬಿಸಿಲು ತುಂಬ ಇದೆ, ಅಲ್ಲಿ ಮಲಗಿದೆ ನೋಡಿ, ಎಷ್ಟೊಂದು ಮಲ್ಕೊಂಡಿದ್ದಾವೆಲ್ಲ. ಸೊ ಅವೆಲ್ಲ ಎಗರು ಬಿಡುತ್ತೆ ಅಂತಲೂ ಇರುತ್ತೆ ಮೋಸ್ಟ್ಲಿ, ಅದಕ್ಕೋಸ್ಕರ. ನೋಡಿ ಓದಿಕೇತಾ ಇರ್ಬೇಕದು, ನನಗೆ ನನ್ನ ಕಾಲು ಮನೆ ಪಾಸ್ ಆಗ್ಬಿಡ್ತು. ಹೆಂಗೆ ಭಯ ಆಯಿತು ಅಂತಂದರೆ, ಚಿಕ್ಕ ಮರಿ ಏನೋ ಕ್ರೊಕೊಡೈಲ್ ಬಂದ್ಬಿಡ್ತಾ ಅಂತ. ಅಯ್ಯೋ ದೇವ್ರೆ. ಸ್ಪೆಷಲ್ ಕ್ರಾಕ್ ಸೆಂಟರ್ ಬಾರ್ನ್ ವಿತ್ ಯುನೀಕ್ ಫೀಚರ್ ಅಂತೆ. ಏನಪ್ಪ ಅದು ನೋಡೋಣ ಬನ್ನಿ. ಏನೋ ಸ್ಪೆಷಲ್ ಕ್ರೊಕೊಡೈಲ್ ಅಂತೆ, ಯುನೀಕ್ ಫೀಚರ್ ಜೊತೆ ಹುಟ್ಟಿದೆಯಂತೆ. ಗೈಸ್ ಇದಕ್ಕೆ ಬಾಲನೇ ಇಲ್ಲ ಅನ್ಸುತ್ತೆ, ಅದಕ್ಕೆ ಯುನೀಕ್ ಫೀಚರ್ ಇರಬೇಕು. ಹಿಂಗಿದೆ ನೋಡಿ, ಇದು ಬಾಲ ಕಟ್ಟದಂಗೆ ಕಾಣುತ್ತೆ, ಆ ಥರನೇ ಇದೆ, ಹಿಂಗಿದೆ. ಓ ಇದು ನೋಡಿ ಗೈಸ್, ಬಾಯಿ ಬಿಡ್ಕೊಂಡೇ ಇದೆ. ಸೆನರೈ ಪೆನಾಡಾನ್ ಸ್ಪೆಸಿಸ್ ಅಂತೆ, ಆ ಸ್ಪೀಸೀಸ್ದೊಂದು ಕ್ರೊಕೊಡೈಲು ಹಿಂಗಿದೆ ನೋಡಿ. ಹಂಚ್ ಬ್ಯಾಕ್ ಕ್ರೊಕೊಡೈಲ್ ಇದೆ ಹೆಸರು. ಕ್ರೊಕೊಡೈಲ್ ಜಗಳ ಆಡ್ತೀವಿ, ಅವಾಗಿನ ಡಮ 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 ಸೌಂಡು. ಫೈಟಿಂಗ್ ಗೈಸ್, ಫೈಟಿಂಗು. ಸಿದ್ ನೋಡಿ ಹೆಂಗ್ ಮಾಡಿದ್ದಾರೆ ಅಂತ. ಟ್ರೀ ಹೌಸ್ ಇರುತ್ತಲ್ಲ ಆ ಥರ ಮಾಡಿದ್ದಾರೆ, ಮೇಲಿಂದ ವ್ಯೂ ಪಾಯಿಂಟ್ ಸಮಥಿಂಗ್. ಟ್ರೀಟೋಪಿಯಾ ಅಂತ, ತುಂಬ ಚೆನ್ನಾಗಿದೆ. ಸೊ ಪ್ಲೇಸ್ ತುಂಬ ಕಾಮ್ ಆಗಿದೆ, ಪೀಸ್ ಆಗಿದೆ, ಫ್ಯಾಮಿಲಿ ಫ್ರೆಂಡ್ಲಿ ಗೈಸ್. ಮೇಯ್ನಾಗೆ ಚಿಕ್ಕ ಮಕ್ಕಳೆಲ್ಲ ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಆಮೇಲೆ ಅದೇ ಮೇಯ್ನಾಗಿ ನೀವು ಬಂದಾಗ ಇದೊಂದು ಮರಿಬೇಡಿ, ಈ ಫೋಟೋ ತೆಗ್ಸ್ಕೊಳೋದು ಮತ್ತು ಕ್ರೊಕೊಡೈಲ್ ಟಚ್ ಮಾಡೋದು, ಅದೇ ಮೇಯ್ನ್ ಇಲ್ಲಿ. ಸೊ ಬಂದು ಎಂಜಾಯ್ ಮಾಡ್ಬೋದು ನೀವು, ಭಾರಿ ಮಜಾ ಇದೆ. ಕ್ರೊಕೊಡೈಲ್ ಸ್ಕೆಲಿಟನ್ ಇದೆ, ಹಿಂಗೆ ಇಟ್ಟಿದ್ದಾರೆ ಅಂತ. ಆ ಸ್ಕೆಲಿಟನಲ್ಲಿ ನಂಬರ್ಸ್ ಹಾಕಿದಾರಲ್ಲ, ಸೊ ಇಲ್ಲಿಂದ ನೋಡಿ ಸ್ಟಾರ್ಟ್. ಸ್ಕಲ್, ಮ್ಯಾಂಡಿಬಲ್, ಮ್ಯಾಕ್ಸಿಲಾ, ಸ್ಕ್ಯಾಪ್ಯುಲಾ, ಕ್ಯಾರ್ಪಸ್, ಹಂಗೆ. ಸೊ ಎಲ್ಲ ಪಾರ್ಟ್ಸ್ನ ನಂಬರ್ ಹಾಕಿಟ್ಟಿದ್ದಾರೆ ನಮ್ಗೆ ಅರ್ಥ ಆಗಲಿ ಅಂತ. ಸೊ ಹಿಂಗೆ ಕಾಣುತ್ತೆ ನೋಡಿ. ಸೊ ಗೈಸ್ ಇದೊಂದು ಜೈನ್ ಕ್ರೊಕೊಡೈಲ್ ಇದೆ ನೋಡಿ, ಇಷ್ಟು ಇದೆ ನೋಡಿ, ಯಪ್ಪ ದೇವ್ರೆ. ಸೊ ಹಿಂಗಿದೆ, ಇವಾಗ ನಾವು ಕೈ ಹಾಕ್ಬೋದು, ನಮ್ಮ ಕೈ ಕಾಣುತ್ತಲ್ಲ ನೋಡಿ. ಅವೇನಾಕ ನಾನು ಹಾಕಿ ಓಡೆಲ್ಲ ಮುಟ್ತೀನಿ ಆರಾಮಾಗಿ. ತಗೊಂಡ್ರು ನನಗೆ ವಾಟ್ ಯು ಕಾಲ್ ಕ್ರೊಕೊಡೈಲ್ ಇನ್ ಯುವರ್ ಲ್ಯಾಂಗ್ವೇಜ್ ಅಂತ. ಸೊ ಮೈಕ್ ಕೊಟ್ಟಿದ್ರು, ನಾನು ಹೇಳಿದೆ ನಮ್ಮ ಲ್ಯಾಂಗ್ವೇಜಲ್ಲಿ ಕ್ರೊಕೊಡೈಲ್ಗೆ ಮೊಸಳೆ ಅಂತ ಕರೀತಾರೆ ಅಂತ. ಎಲ್ಲಿಂದ ಅಂತ ಕೇಳಿದ್ರು, ನಾನು ಕರ್ನಾಟಕ ಇಂಡಿಯಾಯಿಂದ ಅಂತಂದೆ. ಸೊ ಫುಲ್ ಖುಷಿ ಆಗ್ಬಿಟ್ರು ಗೈಸ್. ಕರ್ನಾಟಕ ಅಂದರೆ ಅಷ್ಟು ಗೊತ್ತಾಗಲ್ಲ, ಇಂಡಿಯಾ ಅಂದರೆ ಮತ್ತು ಇಂಡಿಯನ್ಸಿಗೆ ತುಂಬ ರೆಸ್ಪೆಕ್ಟ್ ಇದೆ ವರ್ಲ್ಡ್ ವೈಡ್. ಇದೊಂದು ನಮಗೆ ಹ್ಯಾಪಿ ನ್ಯೂಸ್ ಅಂದರೆ. ಸೊ ವೆರಿ ಗ್ರೇಟ್ಫುಲ್ ಟು ಬಿ ಇಂಡಿಯನ್. ಎಸ್. ಸೊ ಗೈಸ್ ಇದು ನೋಡಿ, ಇವಾಗ ಕ್ರೊಕೊಡೈಲ್ ಲಾರ್ಜೆಸ್ಟ್ ಅಡ್ವೆಂಚರ್ ಲ್ಯಾಂಡ್ಗೆ ಹೋಗ್ತಿದ್ದೀನಿ. ಸೊ ಇಲ್ಲಿ ಬಿಗ್ಗೆಸ್ಟ್ ಕ್ರೊಕೊಡೈಲ್ಗೆ ಫೀಡ್ ಮಾಡ್ತಾರೆ ಅಂತ. ಸೊ ಹೆಂಗಿರುತ್ತೆ ಏನೊಂದು ನೋಡೋಣ ಬನ್ನಿ. 11:45 ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತಂತೆ. ಸೊ ಇಲ್ಲಿ ಕಾಣಿಸ್ಬೋದು ನೋಡಿ ನಿಮಗೇನೆ ಕ್ರೊಕೊಡೈಲ್ಸ್ ಎಲ್ಲ ಥರ ಸ್ಪೀಷೀಸು ಇದೆ. ಇದು ಫ್ರೆಶ್ ವಾಟರ್ ಮತ್ತು ಸಾಲ್ಟ್ ವಾಟರ್ ಎರಡೂ ಬದುಕ್ತಾವಂತೆ. ಸೊ ಇದು ನೋಡಿ ಹೆಂಗಿದೆ ಅಂತ, ದಪ್ಪ ಉದ್ದ ಇದೆ. ಸೊ ಆ್ಯಕ್ಟಿವಿಟಿ 11:45 ಸ್ಟಾರ್ಟ್ ಆಗುತ್ತೆ. ಇವಾಗ ಟೈಮು 11:40 ಆಗಿದೆ, 5 ಮಿನಿಟ್ಸ್ ಇದೆ. ಸೊ ನೋಡೋಣ ಗೈಸ್ ಹೆಂಗಿರುತ್ತೆ ಆ್ಯಕ್ಟಿವಿಟಿ ಅಂತ.
ಇದು ನೋಡಿ ಎಷ್ಟು ದೊಡ್ಡ ಕ್ರೊಕೊಡೈಲ್ ಇದೆ ಅಂತ. ಇಷ್ಟು ದೊಡ್ಡಕ್ಕಿದೆ ನೋಡಿ. ಇಲ್ಲೊಂದಿದೆ ಓಕೆ, ಇಲ್ಲೊಂದು ಇದೆ, ಅಲ್ಲಿದೆಯಲ್ಲ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಅಲ್ಲಿದೆ. ಸೊ ತುಂಬ ಇದೆ ಗೈಸ್. ಇದಕ್ಕೆ ಬ್ರೇಕ್ ಬ್ರಿಡ್ಜ್ ಅಂತಂದಿರೋದು ಇವರು. ಇದು ಜಸ್ಟ್ ವಿಸಿಟಿಂಗ್ ಪ್ಲೇಸ್ ಅಲ್ಲ, ಎಜುಕೇಷನ್ ಸೆಂಟರು ಇದೆ. ಸೊ ನಿಮ್ಗೆ ಕ್ರೊಕೊಡೈಲ್ ಬಗ್ಗೆ ಏನಾರ ಐಡಿಯಾ ತಿಳ್ಕೊಬೇಕು ಅಂತಂದರೆ ಅದ್ರ ಬಗ್ಗೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಸ್ಟಾಫ್ ಎಲ್ಲ. ಸೊ ಇಲ್ಲಿದೆ, ಆಮೇಲೆ ಅಲ್ಲಿ ನೋಡಿ ಬ್ರಿಡ್ಜ್ ಕೆಳಗಡೆ ಎಷ್ಟಿದೆ ಅಂತ ಎಲ್ಲ ತುಂಬ ಇದಾವೆ ಗೈಸ್. 11:45 ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ಕೊಂಡು ನೋಡೋಣ ಗೈಸ್ ಏನಾಗುತ್ತೆ ಅಂತ. ಗೈಸ್ ನೋಡಿ ಚಿಕನ್ ಹಾಕ್ತಾ ಇದ್ದಾರೆ. ಗೈಸ್ ಅಲ್ಲಿ ನೋಡಿ ಅವ್ರು ಫುಡ್ ಹಾಕ್ತಾ ಇಲ್ಲ ಆ ಕ್ರೊಕೊಡೈಲ್ಗೆ, ಅದು ನೋಡ್ಬಿಟ್ಟು ಇದು ಬರುತ್ತೆ ನೋಡಿ ನನ್ನ ಮುಂದೆ. ಗೈಸ್ ಕ್ರೊಕೊಡೈಲ್ ಅಡ್ವೆಂಚರ್ ಲ್ಯಾಂಡ್ ಅಂದರೆ ಇಷ್ಟ ಇನ್ನೇನಿಲ್ಲ. ಸೊ ನಿಮಗೆ ಫಸ್ಟ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದು 10 ಗಂಟೆಗೆ, 10 ಶುರು ಆಗುತ್ತೆ. ಅದೇ ಫಸ್ಟು ಫೀಡಿಂಗ್ ಕ್ರೊಕೊಡೈಲ್ ಅಂತ. ನೀವು ಪ್ಯಾಕೇಜ್ ಬುಕ್ ಮಾಡಿದ್ಮೇಲೆ ಡಿಪೆಂಡ್ ಹಂಗೆ. ಇವಾಗ ನೋಡಿ ನಾನು ಬುಕ್ ಮಾಡಿದ್ದು ಕ್ರೊಕೊಡೈಲ್ ಫೀಡಿಂಗ್ ಅಂತಿತ್ತು. ಅಂದರೆ 3 ಪೆಲೆಟ್ ಚಿಕನ್ ಕೊಡ್ತಾರೆ, ಪ್ಲಸ್ ಚಿಕನ್ ಕ್ಯೂಬ್ಸ್ ಕೊಡ್ತಾರೆ, ಡ್ರೈಡ್ ಚಿಕನ್, ಅದನ್ನು ಫೀಡ್ ಮಾಡಬೇಕು. ಸೊ ಅದಾದಮೇಲೆ ಇದಿರುತ್ತೆ ಫೋಟೋಗ್ರಫಿ. ನೀವೇನಾರ ಕ್ರೊಕೊಡೈಲ್ ಮುಟ್ಟಬೇಕು ಅಂತ ಆಸೆ ಇದ್ದರೆ ಮುಟ್ಟಿ ಫೋಟೋ ತೆಗೆಸ್ಕೋಬೋದು. ಸೊ ಥರ್ಡ್ ಆ್ಯಕ್ಟಿವಿಟಿ ಬಂದುಬಿಟ್ಟು ಇವಾಗ ನೋಡಿದ್ವಲ್ಲ ಕ್ರೊಕೊಡೈಲ್ ಫೀಡ್ ಮಾಡ್ತಾರೆ ಅಲ್ಲಿ ಸುಮ್ಮನೆ ಇರ್ತಾರಲ್ಲ ಚಿಕನ್ನು ಅದು. ಸೊ ಆ್ಯಕ್ಟಿವಿಟಿ ಚೆನ್ನಾಗಿತ್ತು, ವರ್ತ್ ವಿಸಿಟಿಂಗ್. ಸೊ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಬಂದರೆ ಚೆನ್ನಾಗಿರುತ್ತೆ, ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು ಗೈಸ್.